ನಮಸ್ಕಾರ. ನಮ್ಮ ಮನೆಗೆ ಜಯಿಸಿರುವ ಪ್ರತಿಯೊಬ್ಬರ ರೈತರಿಗೆ ಬೇಕಾಗಿರೋದು ಒಂದಂದ್ರೆ ನೀರು. ನೀರಿದ್ರೆ ಬಂಗಾರ. ನೀರಿದ್ರೆ ಬಂಗಾರ ಹೊಂದಾಗಿ ಬೆಳೆಸ್ಬೋದು. ನೀರಿಲ್ಲಂದ್ರೆ ಏನೂ ಇಲ್ಲ. ನಮ್ಮ ನಂಗ್ಲಜಿ ಊರಾಗ ಅವಾಗ ನೀರು ಕುಡಿ ನೀರಿನ ಸಮಸ್ಯೆ ಸ್ಟಾರ್ಟ್ ಆಗ ಟ್ರಕ್ ಬರ್ತಿರ್ತಾವೆ. 10,000 ಲೀಟ್ರ್ ತೊಗೊಂಡು ಒಂದು ಟ್ರಕ್ ಬರ್ತಿತ್ತು. ಆ ಟ್ರಕ್ ಆದ್ರೂ ಬಾಡಿಗೆನೇ ಹೇಳಿ ರಾತ್ರಿ ಅಲ್ಲಿ ಬೇರೆಯವ್ರ ಕಡೆ ನೀರು ಬಂದು ಬೋರ್ದು ನೀರು ಹತ್ರ ತುಂಬ್ಕೊಂಡು ಬಂದು ಮನೆ ಇಲ್ಲಿ ಹೊಲ್ದಾಗ ತಂದು ಅದಕ್ಕೊಂದು ಸಣ್ಣ ಇಂಜನ್ 3 HP ಇಂಜನ್ ಜೋಡಿ ಡ್ರಿಪ್ಪಿಗೆ ಹಚ್ಚಿ ಬೆಳೆಸಿದವ್ರದ್ದು ನಾವು. ಈಗ ಒಂದು ಕೃಷಿ ಹೊಂಡ ಮಾಡಿದ್ವಿ ಸಣ್ಣದೈತಿ. ಅಷ್ಟು ಸಣ್ಣ ಒಂದು ಕೃಷಿ ಹೊಂಡ ನೀರ್ನಾಗ ಇದೊಂದು 1.5 ಎಕರೆ 1.5 ಎಕರೆ ಟೊಮೆಟೊ ಹಚ್ಚಿದೆವು. ಪ್ಲಾಟ್ ಹಾಗೆ ಬೆಳೆದಿರಲಿಲ್ಲ. ನಮ್ಮ ಮನೆ ಬರ್ದಾಗ ನೀರು ಇದ್ದರೆ ಮತ್ತು ನಾವು ಭಾಳ ಬೆಳೆಸ್ತಿದ್ವಿ. ಅದ್ರಿಂದ ನೀರಿಲ್ಲ ಇದೆ ಜಾಸ್ತಿ. ಈಗ ನೀರು ಚಾಲಿಗೆ ನೀರಿದ್ದಾರೆ. ಪ್ರತಿಯೊಬ್ಬರು ರೈತರು ದೊಡ್ಡ ಶ್ರೀಮಂತರ. ಅದಕ್ಕೆ ನೀರು ಹಿತವಾಗಿ ಬಳಸಿ ಅದನ್ನು ಸರಿಯಾಗಿ ಯೂಸ್ ಮಾಡ್ತಾರೆ. ಡ್ರಿಪ್ ಅದು ಮಾಡಿರಿ, ಹೊಸಲು ಕಡಿದವರಾಗಲಿ ಎಲ್ಲರೂ ನೀರು ಇದಾವಲ್ಲ ನಿಮ್ಗೆ ಲೆಕ್ಕ. ನೀವು ಲೆಕ್ಕಿ ಪರ್ಸನ್ಗಳು ಎಲ್ಲರೂ. ನಾವು ಹಣೆಬರಕ್ಕೆ ನೀರಿಲ್ಲ, ಬಂಗಾರ ಬೆಳೆಸಿದ್ವಿ ನಾವು. ಆದ್ರೂ ಅದಕ್ಕೆ ನೀರು ಇತ್ತಂದ್ರೆ ಎಲ್ಲರೂ ಚಲೋ ಬೆಳೆಸ್ರಿ. ಅದನ್ನು ಸರಿಯಾಗಿ ಯೂಸ್ ಮಾಡಿರಿ. ನೀರಿಂದ ಒಂದೊಂದು ಹಳ್ಳಿ ಕಿಮ್ಮತ್ತು ನಮಗೆ ಗೊತ್ತಿತ್ತು. 12 ಬೋರ್ ಹೊಡೆದವ್ರಿ. 12 ಎಲ್ಲ ಬೋರ್ ಒಂದು 1000 ಫುಟ 800-900 ಫುಟದಿನ ಬೋರ್ಗಳು. ಆದ್ರೂ ನೀರಿಲ್ಲ ಅವಕ್ಕೆಲ್ಲ 1000 ಫುಟ ಹೊಡೆದು ಬೋರ್ ಗಾಡಿಯಾಗಿನ ಪಾಯಪ್ ಮುಗಿದವು. ಈಗ ಮೇಲೆ ಹೊಡೆಯೋದಿಲ್ಲ ಅಂದಾಗ ಬಂದ್ ಮಾಡಿದ್ರು ಮಷಿನ್ಗಳು. ಅದ್ರಿಂದ ನೀರು ಹೇಳಕ್ಕೆ ಬಂದವ್ರು ಪ್ರತಿಯೊಬ್ಬರು ನೀರು ಹೇಳಂತಾರೆ. ಕರೆಕ್ಟಾಗಿ ಪಾಲಿಕೆ ಅಂತಾರೆ ಅವ್ರಿಗೆ ನಾವು ಯಾವಾಗ ಎಂದು ಇನ್ನಾತಕ ಯಾರಿಗೂ ಹೆಸರಿದ್ದಿಲ್ಲ. ನಮ್ಮ ಹಣೆ ಬರೋಣ ಕೆಟ್ಟೈತಿ. ಇನ್ನು ಅವ್ರಿಗೆ ಪಾಪ ಯಾರಿಗೆ ಹೆಸರೈತಿ ಏನು ಮಾಡೋದು. ಟೋಟಲಿ 12 ಬೋರ್ ಹೊಡ್ಯಾಕೆ 12 ಜನ ನೀರು ಹೇಳವ್ರ. ಒಂದು ಬಾಯಿ ಅವ್ರೊಬ್ಬರು ನೀರು ಹೇಳವ್ರ. ಅದ್ರ ಒಳಗೆ 8 ಬೋರ್ ಹಿಡ್ತಾರೆ. ಬಾಯಾಗ 70 ಫುಟ್ ಅದು ಬಂದಿದ್ದು. ಇನ್ನವರೆಗೆ ಒಂದು 6 ಅಡ್ಡ ಬೋರ್ ಹೊಡ್ದೇವ್ರಿ. ಅಡ್ಡ ಬೋರ್ ಅದಕ್ಕೂ ಪಾಲಿಕೆ ಬೇರೆ. ಎಲ್ಲರೂ ಕರೆಕ್ಟ್ 30 ಫುಟ್ ಆಗಲ್ಲ, 30 ಫುಟ್ ಉದ್ದ ಮತ್ತು 70 ಫುಟ್ ಧುಮ್ ಒಂದು ಬಾಯಿ ಐತಿ. ಅದ್ರಾಗ ಅಡ್ಡ ಬೋರು ಹೊಡೆದು ಎಲ್ಲ ಮಾಡೋ ಪ್ರಯತ್ನ ಒಂದು ಬಿಡಲಿಲ್ಲ. ಎಲ್ಲ ಪ್ರಯತ್ನ ಮಾಡಿದೀವಿ. ಒಂದೊಂದು ದಿವಸ ರಾತ್ರಿಯಾಗ 2 ಬೋರ್ ಹೊಡೆದು 2 ಗಾಡಿ, ಒಂದು ಬೋರ್ ಈ ಕಡೆ ಒಂದು ಬೋರ್ ಆ ಕಡೆ 2 ಮಷಿನ್ಗಳು ಹಚ್ಚಿ 2 ಬೋರ್ ಹೊಡೆದ್ರೂ ಕೆಲಸ ಆಗಿಲ್ಲ ನಮಗೆ. 12 ಬೋರ್ದಾಗೂ ಬಾವಿ ಹೊಡೆದ್ರೂ ಬಾವಿ ಒಳಗೆ ಅಡ್ಡ ಬೋರ್ ಹೊಡೆದ್ರೂ ನೀರಿಲ್ಲ. ಎಷ್ಟು ಪ್ರಯತ್ನ ಪಡಿದ್ರಿ, ಪಟ್ಟ ಪ್ರಯತ್ನ ಮಾಡಿದ್ರೆ ನಮ್ಮ ಹಣೆಬರದಾಗ ನೀರು ಅನ್ನೋದು ಒಂದು ನೀರಿನ ಅಭಾವ ಒಂದು ಯಾವಾಗ ಹೋಗ್ತಿದ್ವಿ. ಆಮೇಲೆ ದೇವ್ರು ಯಾವಾಗ ಮಾಡಿದಾಗ ನೋಡಿದ್ವಿ. ಜೈ ಶ್ರೀರಾಮ್ ಎಲ್ಲರಿಗೂ.